ನಮಸ್ಕಾರ. 2026ರ ಸಂಖ್ಯಾಶಾಸ್ತ್ರದ ಭವಿಷ್ಯದ ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾತಾಡೋದು ಜನ್ಮ ಸಂಖ್ಯೆ 5ರ ಬಗ್ಗೆ. ಯಾವುದೇ ತಿಂಗಳ 5, 14 ಅಥವಾ 29ನೇ ತಾರೀಖು ಈ ದಿನಾಂಕಗಳಲ್ಲಿ ಹುಟ್ಟಿದವರ ಜನ್ಮ ಸಂಖ್ಯೆ 5 ಆಗಿರುತ್ತೆ. ಹಾಗಾಗಿ ಈ ವಿಶ್ಲೇಷಣೆ ಖಂಡಿತವಾಗಿಯೂ ಅವರಿಗಾಗಿಯೇ ಮೀಸಲು. ಹಾಗಿದ್ರೆ ಬನ್ನಿ ನೋಡೋಣ, 2026ನೇ ಇಸವಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತರಲಿದೆ ಅಂತ. ಮೊದಲಿಗೆ ಸಂಖ್ಯೆ 5ರ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ನೋಡೋಣ. ಆಮೇಲೆ 2026ರ ಸಾಮಾನ್ಯ ಭವಿಷ್ಯ, ಅದೃಷ್ಟದ ಅಂಶಗಳು, ವೃತ್ತಿ ವ್ಯವಹಾರ, ಸಂಬಂಧಗಳು, ಹೀಗೆ ಮುಂದುವರೆದು ಕೊನೆಗೆ ಯಶಸ್ಸಿಗಾಗಿ ಕೆಲವು ಪರಿಹಾರಗಳು ಮತ್ತೆ ಪ್ರಮುಖ ತತ್ವಗಳನ್ನ ತಿಳ್ಕೊಳ್ಳೋಣ. ಸರಿ, ಮೊದಲು ವ್ಯಕ್ತಿತ್ವದ ಬಗ್ಗೆ ಮಾತಾಡೋಣ. ನೋಡಿ, ಜನ್ಮ ಸಂಖ್ಯೆ 5 ಒಂದೇ ಆದ್ರೂ 5, 14 ಮತ್ತು 23ನೇ ತಾರೀಕು ಹುಟ್ಟಿದವರ ಸ್ವಭಾವದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳಿರ್ತವೆ. 5ನೇ ತಾರೀಕು ಹುಟ್ಟಿದೋರ್ ಬಗ್ಗೆ ಹೇಳೋದಾದ್ರೆ, ಇವರು ಮಾತಾಡೋದ್ರಲ್ಲಿ ಎತ್ತಿದ ಕೈ, ತುಂಬಾ ಸೋಷಿಯಲ್ ಆಗಿರ್ತಾರೆ ಮತ್ತು ಹೊಸ ವಿಷಯಗಳನ್ನ ಬಹಳ ಬೇಗ ಕಲ್ತ್ಕೊಳ್ತಾರೆ. ಆದ್ರೆ ಒಂದೇ ಸಮಸ್ಯೆ ಅಂದ್ರೆ ಕೆಲವೊಮ್ಮೆ ತುಂಬಾ ಆತುರದಲ್ಲಿ ನಿರ್ಧಾರ ತಗೊಂಡ್ಬಿಡ್ತಾರೆ ಮತ್ತೆ ಗಮನ ಸ್ವಲ್ಪ ಕಡಿಮೆ ಆಗ್ಬೋದು. ಇನ್ನು 14ನೇ ತಾರೀಕು ಹುಟ್ಟಿದವರು, ಇವರು ತುಂಬಾ ಅನಾಲಿಟಿಕಲ್, ಅಂದ್ರೆ ಎಲ್ಲವನ್ನೂ ತರ್ಕಬದ್ಧವಾಗಿ ಯೋಚನೆ ಮಾಡ್ತಾರೆ. ಇವರಲ್ಲಿ ಒಂದಲ್ಲ ಎರಡಲ್ಲ ಹಲವಾರು ಪ್ರತಿಭೆಗಳಿರ್ತವೆ. ಆದ್ರೆ ಇವರು ಮನಸ್ಸು ಬಹಳ ಚಂಚಲ, ಒಂದು ಪ್ಲಾನ್ ಮೇಲೆ ಜಾಸ್ತಿ ದಿನ ಇರೋದು ಕಷ್ಟ, ಬೇಗ ಬೇರೆ ಐಡಿಯಾಗಳಿಗೆ ಜಂಪ್ ಆಗ್ತಾರೆ. ಕೊನೆಯದಾಗಿ 23ನೇ ತಾರೀಕು, ಇವರು ಸಖತ್ ಕ್ರಿಯೇಟಿವ್ ಮತ್ತು ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತಾರೆ. ಇವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಸಹಜವಾಗಿಯೇ ಇರುತ್ತೆ. ಜನರನ್ನು ನಿಭಾಯಿಸೋದು ಇವರಿಗೆ ಚೆನ್ನಾಗಿ ಗೊತ್ತು. ಆದ್ರೆ ಸಣ್ಣ ಪುಟ್ಟ ವಿಷಯಗಳಿಗೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದ್ರಿಂದ ಸುಲಭವಾಗಿ ಸ್ಟ್ರೆಸ್ ಆಗ್ಬಿಡ್ಬೋದು. ಸರಿ, ವ್ಯಕ್ತಿತ್ವದ ಬಗ್ಗೆ ನೋಡಿದ್ವಿ. ಈಗ 2026 ಇಡೀ ವರ್ಷ ಹೇಗಿರಲಿದೆ, ಏನೆಲ್ಲ ಅವಕಾಶಗಳಿವೆ, ಏನೆಲ್ಲ ಸವಾಲುಗಳಿವೆ ಅಂತ ನೋಡೋಣ ಬನ್ನಿ. ಒಟ್ಟಾರೆಯಾಗಿ ಹೇಳೋದಾದ್ರೆ, ವೃತ್ತಿ ಮತ್ತೆ ಬಿಸ್ನೆಸ್ ವಿಸ್ತರಿಸೋಕೆ ಇದು ಒಳ್ಳೆ ವರ್ಷ. ಪ್ರಯಾಣ, ಶಾಪಿಂಗ್, ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಜಾಸ್ತಿ ಆಗಬಹುದು. ನಿರ್ಧಾರಗಳನ್ನ ಬಹಳ ಬೇಗ ತೆಗೆದುಕೊಳ್ಳಲಾಗುತ್ತೆ. ಆದ್ರೆ ಅತಿಯಾದ ಯೋಜನೆ ಆತಂಕಕ್ಕೆ ಕಾರಣವಾಗಬಹುದು. ಸೊ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರ್ಲಿ. ಇದೊಂಥರ ಬ್ಯಾಲೆನ್ಸ್ ಮತ್ತು ಕಮ್ಯುನಿಕೇಷನ್ ವರ್ಷ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಈ ವರ್ಷದಲ್ಲಿ ಅದೃಷ್ಟವನ್ನ ನಮ್ಮ ಕಡೆ ಸೆಳೆಯೋಕೆ ಯಾವೆಲ್ಲ ಅಂಶಗಳು ಸಹಾಯ ಮಾಡ್ತವೆ ಅದನ್ನ ನೋಡೋಣ. ನಿಮ್ಮ ಲಕ್ಕಿ ಕಲರ್ಸ್ ಅಂದ್ರೆ ಹಸಿರು, ತಿಳಿಕಂದು ಮತ್ತೆ ಪೇಸ್ಟಲ್ ಶೇಡ್ಸ್. ನಿಮ್ಮ ಅದೃಷ್ಟದ ಸಂಖ್ಯೆಗಳು 5 ಮತ್ತು 6. ಇನ್ನು ದಿಕ್ಕುಗಳ ವಿಷಯಕ್ಕೆ ಬಂದ್ರೆ, ಉತ್ತರ ಮತ್ತು ಈಶಾನ್ಯ ದಿಕ್ಕುಗಳು ನಿಮಗೆ ಶುಭವನ್ನ ತರಲಿವೆ. ನಿಮ್ಮ ದಿನನಿತ್ಯದ ಜೀವನದಲ್ಲಿ ಇವುಗಳನ್ನ ಬಳಸ್ಕೊಳ್ಳೋಕೆ ಪ್ರಯತ್ನಿಸಿ, ಖಂಡಿತ ಸಕಾರಾತ್ಮಕ ಬದಲಾವಣೆ ಕಾಣಬಹುದು. ಸರಿ, ಈಗ ನಮ್ಮ ಜೀವನದ 3 ಪ್ರಮುಖ ಭಾಗಗಳಾದ ವೃತ್ತಿ, ವ್ಯವಹಾರ ಮತ್ತು ಸಂಬಂಧಗಳ ಬಗ್ಗೆ ನಿರ್ದಿಷ್ಟವಾಗಿ ಮಾತಾಡೋಣ. ಈ ವರ್ಷ ಸಂವಹನಕ್ಕೆ ಸಂಬಂಧಪಟ್ಟ ವೃತ್ತಿಗಳಲ್ಲಿರೋರಿಗೆ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಸೋಷಿಯಲ್ ಮೀಡಿಯಾ, ಮಾರ್ಕೆಟಿಂಗ್, ಕಾಂಟೆಂಟ್ ಕ್ರಿಯೇಷನ್, ಟ್ರಾವೆಲ್, ಕಸ್ಟಮರ್ ಸಪೋರ್ಟ್, ಈ ತರದ ಫೀಲ್ಡ್ಗಳಲ್ಲಿರೋರು ಒಳ್ಳೆ ಪ್ರಗತಿ ಕಾಣಬಹುದು. ಸಂಬಂಧಗಳ ವಿಷಯದಲ್ಲಿ ಒಂದು ಬಹಳ ಮುಖ್ಯವಾದ ಸಲಹೆ ಇದೆ. ಏನಂದ್ರೆ, ಕೋಪ ಬಂದಾಗ ಅಥವಾ ಮಾತಾಡುವಾಗ ಒಂದೇ ಸಾರಿ ಎಲ್ಲಾ ಮಾತುಗಳನ್ನ ಸುರಿದು ಬಿಡಬೇಡಿ. ಬದಲಿಗೆ ಶಾಂತವಾಗಿ ಒಂದೊಂದೇ ಪಾಯಿಂಟ್ ಇಟ್ಟು ಮಾತಾಡಿದ್ರೆ ತಿಳುವಳಿಕೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಈ ವರ್ಷ ಎಷ್ಟು ಡೈನಾಮಿಕ್ ಆಗಿದೆ ಅಂತ. ಒಂದ್ ಕಡೆ ಆನ್ಲೈನ್ ಬಿಸ್ನೆಸ್, ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಅದ್ಭುತ ಅವಕಾಶಗಳಿವೆ. ಆದ್ರೆ ಇನ್ನೊಂದ್ ಕಡೆ ಜೂನ್ 4ರಿಂದ ಆಗಸ್ಟ್ 15ರವರೆಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ಸಮಯದಲ್ಲಿ ವಾದ ವಿವಾದಗಳು ಆಗೋ ಸಾಧ್ಯತೆ ಇರುತ್ತೆ. ಸರಿ, ಈಗ ಈ ವರ್ಷದ ಸವಾಲುಗಳನ್ನ ಯಶಸ್ವಿಯಾಗಿ ನಿಭಾಯಿಸೋಕೆ ಕೆಲವು ಸರಳ ಆದ್ರೆ ಪರಿಣಾಮಕಾರಿ ಪರಿಹಾರಗಳನ್ನ ನೋಡೋಣ. ಹಾಗಿದ್ರೆ ಈ ವರ್ಷದಲ್ಲಿ ನಾವು ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಬೇಕು? 3 ಪ್ರಮುಖ ಸಲಹೆಗಳಿವೆ, ಬನ್ನಿ ನೋಡೋಣ. ಮೊದಲನೇದಾಗಿ, ಅನಾವಶ್ಯಕ ಪ್ರಯಾಣ ಮತ್ತು ದುಬಾರಿ ಖರ್ಚುಗಳ ಮೇಲೆ ಸ್ವಲ್ಪ ಹಿಡಿತವಿರ್ಲಿ. ಎರಡನೇದು, ಈ ವರ್ಷ ಯಾರಿಗೂ ಪರ್ಫ್ಯೂಮ್ಗಳನ್ನು ಗಿಫ್ಟ್ ಕೊಡಬೇಡಿ. ಇನ್ನು ವಿವಾಹಿತ ಪುರುಷರಿಗೆ ಒಂದು ವಿಶೇಷ ಸಲಹೆ. ನಿಮ್ಮ ಹೆಣ್ಣು ಸ್ನೇಹಿತರಿಗೆ ಅಥವಾ ಸಹೋದ್ಯೋಗಿಗಳಿಗೆ ಉಡುಗೊರೆ ಕೊಡುವಾಗ ನಿಮ್ಮ ಪತ್ನಿಯ ಬಳಿ ಮುಕ್ತವಾಗಿ ಹೇಳಿ. ಪಾರದರ್ಶಕತೆ ಇರೋದು ಬಹಳ ಮುಖ್ಯ. ಕೊನೆಯದಾಗಿ, ಈ ವರ್ಷವನ್ನು ನಿಜಕ್ಕೂ ಯಶಸ್ವಿ ಮತ್ತು ಸಂತೋಷದಿಂದ ಕಳೆಯಲು ಒಂದು ಅದ್ಭುತವಾದ ಫ್ರೇಮ್ವರ್ಕ್ ಇದೆ. ಅದೇ HRMSC ಚೌಕಟ್ಟು. ಈ HRMSC ಅನ್ನೋದು ಜೀವನದ 5 ಮುಖ್ಯ ಕ್ಷೇತ್ರಗಳನ್ನ ಪ್ರತಿನಿಧಿಸುತ್ತೆ. H ಅಂದ್ರೆ ಹೆಲ್ತ್, ಅಂದ್ರೆ ಆರೋಗ್ಯ, R ಅಂದ್ರೆ ರಿಲೇಶನ್ಶಿಪ್ಸ್, ಸಂಬಂಧಗಳು, M ಅಂದ್ರೆ ಮನಿ ಅಂದ್ರೆ ಹಣ,
ಎಸ್ ಅಂದ್ರೆ ಸ್ಪಿರಿಚುವಾಲಿಟಿ ಅಂದ್ರೆ ಆಧ್ಯಾತ್ಮಿಕತೆ ಮತ್ತು ಸಿ ಅಂದ್ರೆ ಕರಿಯರ್ ಅಂದ್ರೆ ವೃತ್ತಿ. ಈ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದು ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡಿದ್ರೆ 2026ನೇ ವರ್ಷ ಖಂಡಿತವಾಗಿಯೂ ಸಮತೋಲಿತ ಮತ್ತು ಸಂತೃಪ್ತಿದಾಯಕವಾಗಿರುತ್ತೆ. ಹಾಗಾದ್ರೆ ಈ HRMS ಫ್ರೇಮ್ವರ್ಕ್ ಬಳಸಿ 2026ರಲ್ಲಿ ನೀವು ಸಾಧಿಸಬೇಕು ಅಂದುಕೊಂಡಿರೋ ಮೊದಲ ಗುರಿ ಯಾವುದು? ಯೋಚನೆ ಮಾಡಿ. ನಿಮ್ಮ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಲು ಇದಕ್ಕಿಂತ ಒಳ್ಳೆ ಸಮಯ ಇನ್ನೊಂದಿಲ್ಲ.